ಹಲೋ ವೆಲ್ಕಮ್ ಎವ್ರಿ ಒನ್ ಫಾರ್ ದ T20 ಸೀರೀಸ್ ಲೆಕ್ಚರ್ ನಂಬರ್ 9. ಸೊ ಕಳೆದ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ನಾವು ಗುಪ್ತಾಯರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾರು? ಗುಪ್ತಾ ಡೈನಾಸ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಸೇಮ್ ಹೆಂಗೆ ಮೌರ್ಯನ್ ಡೈನಾಸ್ಟಿ ಆದ್ಮೇಲೆ ಕೆಲವೊಂದು ಡೈನಾಸ್ಟೀಸ್ ಬರುತ್ತೋ ಅದೇ ತರನೇ ಗುಪ್ತಾಸ್ ಆದ್ಮೇಲೆ ಕೆಲವೊಂದು ಡೈನಾಸ್ಟೀಸು ಎಸ್ಟಾಬ್ಲಿಷ್ ಆಗುತ್ತೆ. ಇದನ್ನ ನಾವು ಪೋಸ್ಟ್ ಗುಪ್ತಾ ಎರಾ ಅಂತ ನಾವು ಕರಿತೀವಿ. ಅಂದ್ರೆ ಗುಪ್ತಾ ಕಾಲದ ನಂತರ ಯಾವ್ಯಾವ ಡೈನಾಸ್ಟೀಸ್ ಬಂತು ಅಂತ. ಸೊ ನಾನು ಇಲ್ಲಿ ಎಷ್ಟೊಂದು ಡೈನಾಸ್ಟೀಸ್ ಬರುತ್ತೆ, ನಾನು ಎಲ್ಲಾ ಡೈನಾಸ್ಟಿನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಎಕ್ಸಾಮ್ ಏನ್ ಬೇಕು, ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟು ಆ ಒಂದು ಡೈನಾಸ್ಟಿಗಳ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಹರಿಯಾಣ ರೀಜನ್ ಅಲ್ಲಿ ಯಾವುದು ತಾನೇಶ್ವರ ಒಂದು ಕ್ಯಾಪಿಟಲ್ ಆಗಿರುವಂತ ಪುಷ್ಯಬುತ್ತಿಸ್. ಓಕೆನಾ, ಪುಷ್ಯಬುತ್ತಿ ಡೈನಾಸ್ಟಿ ನೋಡ್ತೀವಿ. ಅದಾದ್ಮೇಲೆ ಅಕೋರಿ ಡೈನಾಸ್ಟಿ ಏನು ನಾವು ಜಾಸ್ತಿ ಇದ್ರ ಬಗ್ಗೆ ನೋಡಲ್ಲ. ಅದ್ಬಿಟ್ರೆ ಇನ್ನು ಸೌತ್ ಬಂದ್ರೆ ನಾವು ಪಲ್ಲವರ ಬಗ್ಗೆ ನೋಡ್ತೀವಿ, ಚಾಲುಕ್ಯರ ಬಗ್ಗೆ ನೋಡ್ತೀವಿ. ಓಕೆನಾ, ಇವ್ರಿಷ್ಟ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈ ಒಂದು ಡೈನಾಸ್ಟೀಸ್ ಮೇಲೆನೆ ಕ್ವಶನ್ಸ್ ಜಾಸ್ತಿ ಕೇಳೋದು. ಅದ್ಬಿಟ್ರೆ ಮೈತ್ರಿಕಾಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ, ಮತ್ತೆ ಮುಖಾರಿಸ್ ಬಗ್ಗೆನೂ ಕೇಳಿದ್ದಾರೆ. ಬಟ್ ಮೆಜಾರಿಟಿ ಕ್ವಶನ್ಸ್ ಅದರಿಂದ ಇಲ್ಲ. ಸೊ ನಾವು ಎಷ್ಟು ಬೇಕು ಎಕ್ಸಾಮ್ಗೋಸ್ಕರ ಅಷ್ಟೊಂದು ಮಾತ್ರ ಆ ಒಂದು ಡೈನಾಸ್ಟೀಸ್ ಇಂದ ನೋಡ್ಕೊಳ್ಳೋಣ. ಓಕೆನಾ, ಸೊ ಈಗ ಗುಪ್ತಾಯರ ಡಿಕ್ಲೈನ್ ಆದ್ಮೇಲೆ ಏನಾಯ್ತು, ಈ ಒಂದು ಡೈನಾಸ್ಟೀಸ್ ಗಳು ಎಸ್ಟಾಬ್ಲಿಷ್ ಆಗಕ್ಕೆ ಶುರು ಆಯ್ತು. ಅದ್ರೊಳಗೆ ಫೇಮಸ್ ಡೈನಾಸ್ಟಿ ಯಾವ್ದು ಅಂತ ಅಂದ್ರೆ ಒಂದು ವರ್ಧನ ಡೈನಾಸ್ಟಿ ಅಂತ ಕರಿತೀವಿ, ಅಥವಾ ಪುಷ್ಯಬುತ್ತಿ ಡೈನಾಸ್ಟೀಸ್ ಅಂತ ಕರಿತೀವಿ. ಸೊ ಫಸ್ಟ್ ಆಗಿ ಡಿಸ್ಕಸ್ ಮಾಡೋಣ, ಏನಿದು ಪುಷ್ಯಬುತ್ತಿ ಅಥವಾ ವರ್ಧನ ಡೈನಾಸ್ಟಿ ಅಂದ್ರೆ ಈ ಒಂದು ವರ್ಧನ ಡೈನಾಸ್ಟಿ ಅಂತ ಕರಿತೀವಿ. ಓಕೆನಾ, ಅಥವಾ ಪುಷ್ಯಬುತ್ತಿ ಡೈನಾಸ್ಟಿ ಅಂತ ಕರಿತೀವಿ. ಯಾರಿದ್ರ ಫೌಂಡರ್ ಆಗಿರ್ತಾರೆ ಅಂದ್ರೆ ಪುಷ್ಯಬುತ್ತಿ ಇದ್ರ ಫೌಂಡರ್ ಆಗಿರ್ತಾರೆ. ಓಕೆನಾ, ಇವರು ಎಲ್ಲಿಂದ ರೂಲ್ ಮಾಡ್ತಿರ್ತಾರೆ ನಾನು ಹೇಳಿದೆ ನೋಡಿ. ಈ ಪಾರ್ಟ್ ಎಲ್ಲಿಂದ ಕಾಣಿಸ್ತೈತಿ? ಹರಿಯಾಣ. ಇದು ನಮ್ಮ ಭಾರತ ಅಲ್ವಾ? ಈ ಒಂದು ಪಾರ್ಟ್ ಹರಿಯಾಣದಲ್ಲಿ ಇವರು ರೂಲ್ ಮಾಡ್ತಿರ್ತಾರೆ. ಇವ್ರ ಕ್ಯಾಪಿಟಲ್ ಏನಾಗಿರುತ್ತೆ ಅಂತಂದ್ರೆ ತಾನೇಶ್ವರ. ಓಕೆನಾ, ಇವರು ತಾನೇಶ್ವರದಿಂದ ರೂಲ್ ಮಾಡ್ತಿರ್ತಾರ. ಆಮೇಲೆ ಇವ್ರಿಗೆ ಒಬ್ಬ ಸನ್ ಇರ್ತಾನೆ. ಇಲ್ಲಿ ಒಂದು ಸ್ಟೋರಿ ಫಾರ್ಮ್ ಆಗುತ್ತೆ, ಒಂದು ಬೆಸ್ಟ್ ಚೆನ್ನಾಗೈತೆ. ಈ ವರ್ಧನ ಡೈನಾಸ್ಟಿ ಇದು ಮೇನ್ ಸ್ಟೋರಿ ಏನಂದ್ರೆ, ಈ ಪುಷ್ಯಬುತ್ತಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಪ್ರಭಾಕರ ವರ್ಧನ ಅಂತ. ಈ ಪ್ರಭಾಕರ ವರ್ಧನ್ಗೆ 3 ಜನ ಮಕ್ಳಿರ್ತಾರೆ. ಒಬ್ಬ ರಾಜವರ್ಧನ, ಇನ್ನೊಬ್ಬ ಹರ್ಷವರ್ಧನ, ಮತ್ತೆ ರಾಜಶ್ರೀ ಅಂತ ಒಬ್ಳು ಮಗಳು. ಸರಿನಾ, ಈ ರಾಜಶ್ರೀನ ಒಬ್ಬ ಗೃಹವರ್ಮ ಅನ್ನಂಗೆ ಕೊಟ್ಟಿ ಮದ್ವೆ ಮಾಡ್ತಾರೆ. ಈ ಗೃಹವರ್ಮ ಯಾವರು ಅಂತ ಅಂದ್ರೆ ನೋಡಿ, ಮುಖಾರಿ ಡೈನಾಸ್ಟಿ ಅವನು. ನೋಡಿ ಈ ಡೈನಾಸ್ಟಿ ಪಕ್ಕನೇ ಐತಲ್ವಾ, ಈ ಗೃಹವರ್ಮನ ಈ ಮುಖಾರಿ ಡೈನಾಸ್ಟಿ ಅವ್ರ ಮಗಳನ್ನ ಗೃಹವರ್ಮ ಈ ಒಂದು ಡೈನಾಸ್ಟೀಸ್ ಅಲ್ಲಿ ಇರ್ತಾನೆ, ಅಲ್ಲಿ ಕೊಟ್ಟಿ ಮದ್ವೆ ಮಾಡ್ತಾರೆ. ಓಕೆ, ನಾನು ನೆನ್ನೆ ನಿಮ್ಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಅಂತ ಹೇಳಿದೆ. ಯಾಕೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಮಾಡ್ಕೊಂಡ್ರೇನು ಆ ರಾಜ್ಯನು ಇವರು ಆ ಒಂದು ಜಾಗನ ಇವರು ಕೊಂಡ್ಕೋಬಹುದು ಅಂತ. ಅದೇ ತರ ಪುಷ್ಯಬುತ್ತಿ ಡೈನಾಸ್ಟಿ ಪ್ರಭಾಕರ ವರ್ಧನ ಏನ್ ಮಾಡ್ತಾನೆ, ಮುಖರಿ ಡೈನಾಸ್ಟಿಲಿ ಇರೋ ಒಬ್ಬ ಗೃಹವರ್ಮಂಗೆ ಕೊಟ್ಟಿ ಮದ್ವೆ ಮಾಡ್ತಾನೆ. ಸರಿನಾ, ಈ ಗೃಹವರ್ಮನ ಇಬ್ರು ಸೇರ್ಕೊಂಡು ಕೊಲ್ತಾರೆ. ಯಾರ್ಯಾರು ಅವ್ರಿಬ್ರು ಅಂತಂದ್ರೆ, ಒಬ್ಬ ದೇವಗುಪ್ತ ಅಂತ ಕರಿತೀವಿ, ಮಾಳ್ವಾ ರೂಲರ್ ಅವನು, ಇನ್ನೊಬ್ಬ ಶಶಾಂಕ ಅಂತ ಕರಿತೀವಿ. ಈ ಶಶಾಂಕ ಮತ್ತೆ ದೇವಗುಪ್ತ ಇಬ್ರು ಸೇರಿ ಏನ್ ಮಾಡ್ತಾರೆ, ಗೃಹವರ್ಮನ ಸಾಯಿಸ್ಬಿಡ್ತಾರೆ. ಆಯ್ತಾ, ಅದಾದ್ಮೇಲೆ ಅವರಿಬ್ರು ಸೇರ್ಕೊಂಡು ರಾಜ್ಯವರ್ಧನನು ಸಾಯಿಸ್ಬಿಡ್ತಾರೆ. ಈ ಗೃಹವರ್ಮನ್ ಮೇಲೆ ಈ ದೇವಗುಪ್ತ ಮತ್ತೆ ಶಶಾಂಕನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾನೆ, ಹರ್ಷವರ್ಧನ ಇವ್ರನ್ನ ಸೋಲಿಸ್ತಾನೆ. ಓಕೆನಾ, ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ತಾನೆ. ಅದಾದ್ಮೇಲೆ ಅವನು ಫೇಮಸ್ ಆಗ್ತಾನೆ. ಯಾರು? ಈ ಪುಷ್ಯಬುತ್ತಿ ಅಥವಾ ವರ್ಧನ ಡೈನಾಸ್ಟಿಯಲ್ಲಿ ಫೇಮಸ್ ರೂಲರ್ ಯಾರಂದ್ರೆ ಹರ್ಷವರ್ಧನ ಅಂತ ನಾವು ಕರಿತೀವಿ. ಇದಿಷ್ಟು ಸ್ಟೋರಿ. ಓಕೆನಾ, ಸೊ ಹರ್ಷವರ್ಧನ ಯಾರನ್ನ ಸೋಲಿಸ್ತಾನೆ? ರೂಲರ್ ಆಫ್ ಗೌಡ ಯಾರು? ಶಶಾಂಕನ ಸೋಲಿಸ್ತಾನೆ. ಆಯ್ತಾ, ಈಗ ಈ ಒಂದು ಕಿಂಗ್ಡಮ್ ಅಲ್ಲಿ ಅಥವಾ ಈ ಒಂದು ಡೈನಾಸ್ಟಿಯಲ್ಲಿ ಇಂಪಾರ್ಟೆಂಟ್ ಯಾರಂದ್ರೆ ಹರ್ಷವರ್ಧನ ತುಂಬಾ ಇಂಪಾರ್ಟೆಂಟ್. ಅವನ ಬಗ್ಗೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಈಗ ಈ ಹರ್ಷವರ್ಧನ ತನ್ನ ವರ್ಧನ ಡೈನಾಸ್ಟಿ ಕ್ಯಾಪಿಟಲ್ ಏನ್ ಮಾಡ್ಕೊಂಡಿರ್ತಾನೆ? ಕನೋಜ್ ಮಾಡ್ಕೊಂಡಿರ್ತಾನೆ. ಅದು ಕನೋಜ್ ಒಂದು ಇಂಪಾರ್ಟೆಂಟ್ ಪ್ಲೇಸ್. ಓಕೆನಾ, ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ ಯಾರ ಒಂದು ಕ್ಯಾಪಿಟಲ್ ಆಗಿತ್ತು ಕನೋಜ್, ಅಥವಾ ಯಾವ ಒಂದು ಡೈನಾಸ್ಟಿ ಎಸ್ಟಾಬ್ಲಿಷ್ ಆಗಿತ್ತು ಅಂತ ನೆನ್ನೆನೂ ಕ್ವಶನ್ಸ್ ಅಲ್ಲಿ ಹೇಳಿದೆ. ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ ಯಾರು ಅಂತ. ಈಗ ಹರ್ಷವರ್ಧನ ಕಿಂಗ್ ಆದ್ಮೇಲೆ ಅಥವಾ ಅವ್ನು ರಾಜಪಟ್ಟಕ್ಕೆ ಬಂದಾದ್ಮೇಲೆ ಅವನ ಧ್ರುವ ಸೇನಾ 2ನ ಡಿಫೀಟ್ ಮಾಡ್ತಾನೆ. ಯಾರೋ ಮೈತ್ರಿಕಾ ಡೈನಾಸ್ಟಿ, ಮೈತ್ರಿಕಾ ಡೈನಾಸ್ಟಿನ ಡಿಫೀಟ್ ಮಾಡ್ತಾನೆ. ಯಾರೋ ಧ್ರುವ ಸೇನಾ 2 ಅಂತ. ಮತ್ತೆ ಆತನ ಮಗಳನ್ನ ಮದುವೆ ಆಗ್ತಾನೆ. ಯಾಕೆ? ಮ್ಯಾಟ್ರಿಮೋನಿ ಲೈನ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ತನ್ನ ರಾಜ್ಯನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಓಕೆನಾ, ತನ್ನ ಮಗಳನ್ನ ಧ್ರುವ ಸೇನಾ ಮಗಳನ್ನ ಮದುವೆ ಆಗ್ತಾನೆ ಹರ್ಷವರ್ಧನ. ಈ ಒಂದು ಹರ್ಷವರ್ಧನ ಕಾಲದಲ್ಲಿ ಒಬ್ಬ ಫಾರಿನ್ ಟ್ರಾವೆಲರ್ ಬರ್ತಾನೆ, ಅವನ ಹೆಸರು ಹ್ಯುಯನ್ ಟಿಸಾಂಗ್ ಅಂತ ಕರಿತೀವಿ. ಅಲ್ಲಿ ಬಂದಿದ್ದು ಫೋಕೋಕಿ ಫಾಯನ್ ಬರ್ತಾನೆ. ಇಲ್ಲಿ ಗುಪ್ತಾ ಪೀರಿಯಡ್ ಅಲ್ಲಿ. ಹರ್ಷವರ್ಧನ ಕಾಲದಲ್ಲಿ ಬರೋದು ಯಾರು? ಹ್ಯುಯನ್ ಟಿಸಾಂಗ್. ಇವನು 2ನೇ ಚೈನೀಸ್ ಟ್ರಾವೆಲರ್. ಇವನ್ ಬುಕ್ ಯಾವುದು? ಸಿಯುಕಿ ಅಂತ ಕರಿತೀವಿ. ಇವನ್ ಬುಕ್ ಯಾವುದು? ಸಿಯುಕಿ ಅಂತ ಕರಿತೀವಿ. ನೋಡಿ ಇಲ್ಲಿ ಸಿಯುಕಿ ಅಂತ ಅವ್ನ ಬುಕ್ ಅಲ್ಲಿ ಆಫ್ ವೆಸ್ಟರ್ನ್ ವರ್ಲ್ಡ್ ಅಂತ ಅವ್ನು ನೇಮ್ ಮಾಡಿದ್ದಾನೆ. ಆ ಬುಕ್ ಅಲ್ಲಿ ವರ್ಧನ ಡೈನಾಸ್ಟೀಸ್ ಬಗ್ಗೆ ಬರ್ದಿದ್ದಾನೆ. ಮತ್ತೆ ಈಗ ಹರ್ಷವರ್ಧನ ಈ ಒಂದು ಹರ್ಷವರ್ಧನ ಶೈವೀಟ್ ಅಂದ್ರೆ ಶಿವನ ಭಕ್ತ ಆಗಿರ್ತಾನೆ. ಅದೇ ತರನೇ ಬಟ್ ಯಾವುದೇ ಬೇರೆ ಒಂದು ರಿಲಿಜನ್ ಡಿಸ್ಕ್ರಿಮಿನೇಟ್ ಮಾಡಲ್ಲ, ಮತ್ತೆ ಬುದ್ಧಿಸಮ್ ನ ಪ್ಯಾಟರ್ನೈಸ್ ಮಾಡ್ತಾನೆ.
ಸರಿನಾ. ಇವನ್ 3 ಬುಕ್ ಬರ್ತಿರ್ತಾನೆ, ಅದು ಇಂಪಾರ್ಟೆಂಟು. ಯಾವುದು, ಒಂದು ರತ್ನವಳ್ಳಿ, ನಾಗನಂದ ಮತ್ತೆ ಪ್ರಿಯದರ್ಶಿಕ. ಈ 3 ಬುಕ್ಕು ತುಂಬಾ ಇಂಪಾರ್ಟೆಂಟು. ಹರ್ಷವರ್ಧನ ಯಾರಿಂದ ಸೋಲ್ಪಡ್ತಾನೆ ಅಂತಂದ್ರೆ, ಇವನು ಪುಲಕೇಶಿ ಟು, ಯಾರು, ಪುಲಕೇಶಿ ಟು ಇಂದ ಸೋಲನ್ನ ಪಡ್ತಾನೆ. ಓಕೆನಾ. ಇಲ್ಲಿ ಮೇಲ್ಗಡೆ ಇದಿಷ್ಟು ರೀಜನ್ ಐತಲ್ವಾ, ಇದಿಷ್ಟು ರೀಜನ್ ಅಲ್ಲಿ ಹರ್ಷವರ್ಧನ ಸಕ್ಸಸ್ಫುಲ್. ಬಟ್ ಈ ಒಂದು ರೀಜನ್ ಬಂದಾಗ, ಅಲ್ಲಿ ಚಾಲುಕ್ಯ ಡೈನೆಸ್ಟಿ ಆ ಒಂದು ರೀಜನ್ ಬಂದಾಗ ಇಲ್ಲಿ ಯುದ್ಧ ಆಗುತ್ತೆ. ಓಕೆನಾ. ಇಲ್ಲಿ ಯುದ್ಧ ಆದಾಗ ಏನಾಯ್ತಾನೆ, ಹರ್ಷವರ್ಧನನ ಯಾರು ಸೋಲಿಸ್ತಾರೆ, ಪುಲಕೇಶಿ ಟು. ಓಕೆ ಓಕೆ ಅವನು ಯಾವ ಒಂದು ಕಿಂಗು, ಚಾಲುಕ್ಯನ್ ಕಿಂಗು ಸೋಲಿಸ್ತಾನೆ. ಆ ಒಂದು ಸೋಲ್ಸ್ದ ಯಾವ ಬ್ಯಾಂಕ್ ಆಫ್ ರಿವರ್ ಇತ್ತಂತಂದ್ರೆ, ಅಲ್ಲಿ ನರ್ಮದಾ ರಿವರ್ ಅಡಿಯಲ್ಲಿ. ಓಕೆನಾ. ನರ್ಮದಾ ರಿವರ್ ದಂಡೆ ಹತ್ರ ಆ ಒಂದು ಯುದ್ಧ ನಡೆಯುತ್ತೆ. ಅಲ್ಲಿ ಪುಲಕೇಶಿ ಹರ್ಷವರ್ಧನನ ಕಂಪ್ಲೀಟ್ ಆಗಿ ಸೋಲಿಸ್ತಾನೆ. ಸರಿನಾ. ಇದಿಷ್ಟು ಪೂರ್ತಿ ಹರ್ಷವರ್ಧನ್ ಬಗ್ಗೆ. ಮತ್ತೆ ಹರ್ಷವರ್ಧನ್ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಸೇಮ್ ಆಸ್ ಗುಪ್ತಾ ತರ ಇತ್ತು. ಗುಪ್ತಾದಲ್ಲಿ ಏನ್ ಮಾಡಿದ್ವು ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಅದೇ ತರನೇ ಇಲ್ಲೂ ಇತ್ತು. ಇದಿಷ್ಟು ಹರ್ಷವರ್ಧನ ಬಗ್ಗೆ. ಇದಿಷ್ಟು ಕ್ವಶನ್ಸ್ ನಮ್ಗೆ ಕೇಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಮುಖಾರಿ ಡೈನೆಸ್ಟಿ ಇಂಪಾರ್ಟೆಂಟ್ ರೂಲರ್ ಇರ್ತಾನೆ. ಅವನೆಷ್ಟು, ಇಷ್ಣವರ್ಮ ಅಂತ ಕರಿತಿದ್ವಿ. ಇಷ್ಣವರ್ಮ ಯಾವ ಡೈನೆಸ್ಟಿಗೆ ರಿಲೇಟೆಡ್, ಮುಖಾರಿ ಡೈನೆಸ್ಟಿಗೆ. ಅವನೊಂದು ಟೈಟಲ್ ತಗೊಂಡಿರ್ತಾನೆ, ಮಹಾರಾಜಾದಿ ರಾಜ. ನಾನು ಹೇಳಿದೆ ಮುಖಾರಿ ಡೈನೆಸ್ಟಿ ಇಲ್ಲಿ ಇರುತ್ತೆ, ಪಕ್ಕದಲ್ಲಿ ಇರುತ್ತೆ. ಹರ್ಷವರ್ಧನ ಅಥವಾ ಪುಷ್ಯಭೂತಿ ಡೈನೆಸ್ಟಿ ಪಕ್ಕದಲ್ಲೇ ಮುಖಾರಿ ಡೈನೆಸ್ಟಿ ಇರುತ್ತೆ. ಇದಾದ್ಮೇಲೆ ನಾನು ನೆಕ್ಸ್ಟ್ ಹೇಳಿದೆ, ಇದು ನಾರ್ತ್ ಅಲ್ಲಿ ಆಯ್ತು. ಚಾಲುಕ್ಯನ್ ಕಿಂಗ್ ನ ನಾವು, ಚಾಲುಕ್ಯ ಡೈನೆಸ್ಟಿನ ನಾವು ನೋಡೋಣ. ಈ ಚಾಲುಕ್ಯ ಡೈನೆಸ್ಟಿ 3 ತರ ಡಿವೈಡ್ ಆಗಿರುತ್ತೆ. ಒಂದು ಈಸ್ಟರ್ನ್ ಚಾಲುಕ್ಯಸ್ ಅಂತ ಕರಿತೀವಿ, ಫಸ್ಟ್ ಬರೋದು ಈಸ್ಟರ್ನ್ ಚಾಲುಕ್ಯಸ್. ಆಮೇಲೆ ಲೇಟರ್ ಚಾಲುಕ್ಯಸ್ ಅಂತ ಕರಿತೀವಿ, ಅಥವಾ ಬಾದಾಮಿ ಚಾಲುಕ್ಯರು ಅಂತ ನಾವು, ಅಥವಾ ಚಾಲುಕ್ಯಸ್ ಆಫ್ ಕಲ್ಯಾಣಿ ಅಂತ ಕರಿತೀವಿ. ಓಕೆನಾ. ಆಮೇಲೆ ವೆಸ್ಟರ್ನ್ ಚಾಲುಕ್ಯರು, ಲೇಟರ್ ಚಾಲುಕ್ಯರು ಅಂತ ನಾವು ಕರಿತೀವಿ. ಈ ಚಾಲುಕ್ಯನ 3 ಭಾಗ ಆಗಿ ನಾವು ಡಿವೈಡ್ ಮಾಡಿರ್ತೀವಿ. ಅರ್ಲಿ ಚಾಲುಕ್ಯರು ಕ್ಯಾಪಿಟಲ್ ಏನಾಗಿರುತ್ತೆ, ವೆಂಗಿ ಆಗಿರುತ್ತೆ. ಲೇಟರ್ ಚಾಲುಕ್ಯರ್ದು ಅವ್ರದ್ದು ವೆಂಗಿ ಆಗಿ, ಅವ್ರದ್ದು ಫಸ್ಟ್ ಅವ್ರದ್ದು ವಟಪೈ, ಇದು ವಟಪೈ ಆಗಿರುತ್ತೆ. ಅರ್ಲಿ ಚಾಲುಕ್ಯರ್ದು ಏನಾಗಿರುತ್ತೆ, ಈಸ್ಟರ್ನ್ ಚಾಲುಕ್ಯರ್ಸ್ದು ವೆಂಗಿ. ಲೇಟ್ ಅದು ಬಾದಾಮಿ ಚಾಲುಕ್ಯರು ಅಂತ ಕರಿತೀವಿ ನಾವಲ್ವಾ ನಾವು. ಈ ಬಾದಾಮಿ ಚಾಲುಕ್ಯರ್ನ ಅರ್ಲಿ ಚಾಲುಕ್ಯರು ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯಸ್ ಅಂತ ಕರಿತೀವಿ. ಇವ್ರನ್ನ ಅರ್ಲಿ ಚಾಲುಕ್ಯಸ್ ಅಂತ ಕರಿತೀವಿ. ಇವರ ಕ್ಯಾಪಿಟಲ್ ಏನಾಗಿತ್ತಂದ್ರೆ ವಟಪೈ. ಏನು, ವಟಪೈ. ಇವರ ಕ್ಯಾಪಿಟಲ್ ಏನಾಗಿತ್ತು, ವಟಪೈ ಅಂತ ಕರಿತೀವಿ. ಸರಿನಾ. ಈಗ ನೆಕ್ಸ್ಟ್ ವೆಸ್ಟರ್ನ್ ಚಾಲುಕ್ಯಸ್ ಅವ್ರದ್ದು ಕಲ್ಯಾಣಿ, ಅಂದ್ರೆ ಇವರು ಲೇಟ್ ಆಗಿ ಬರುವಂತ ಒಂದು ಚಾಲುಕ್ಯಸ್. ಸೊ ಈಗ ಚಾಲುಕ್ಯ ರೂಲರ್ಸ್ ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಬಾದಾಮಿ ಚಾಲುಕ್ಯ ಡೈನೆಸ್ಟಿ ಅಂತ ನಾವು ನೋಡ್ತೀವಿ. ಈ ಬಾದಾಮಿ ಚಾಲುಕ್ಯ ಅಂದ್ರೆ ಫಸ್ಟ್ ಚಾಲುಕ್ಯನ್ ರೂಲರ್ಸ್ ಇವರೇ ಆಗಿರ್ತಾರೆ. ಇವ್ರ ಕ್ಯಾಪಿಟಲ್ ಏನು, ವಟಪೈ ಇವರ ಕ್ಯಾಪಿಟಲ್. ಈ ಒಂದು ವಂಶದ ಫೌಂಡರ್ ಯಾರಾಗಿರ್ತಾರೆ ಅಂತಂದ್ರೆ ಜಯಸಿಂಹ ಅಂತ ಕರಿತೀವಿ. ಯಾರು, ಜಯಸಿಂಹ ಈ ಒಂದು ವಂಶದ ಫೌಂಡರ್ ಆಗಿರ್ತಾರೆ. ಇವರ ಮಗ ಯಾರು, ಪುಲಕೇಶಿ. ಈ ಪುಲಕೇಶಿಗೆ 2 ಮಕ್ಕಳು ಇರ್ತಾರೆ. ಒಬ್ಬ ರವಿಕೀರ್ತಿಯ ಕೃತಿವರ್ಮ ಅಂತ, ಇನ್ನೊಬ್ಬ ಮಂಗಳೇಶ ಅಂತ. ಓಕೆನಾ. ಕೃತಿವರ್ಮನ್ ಮತ್ತೆ ಮಂಗಳೇಶ ಅಂತ 2 ಮಕ್ಳು ಇರ್ತಾರೆ. ಈ ಕೃತಿವರ್ಮನ್ ಮಗ ಏನ್ ಮಾಡ್ತಾನೆ, ಈ ಮಂಗಳೇಶನ್ ಅಂದ್ರೆ ಅವ್ರ ಚಿಕ್ಕಪ್ಪನ ಏನ್ ಮಾಡ್ತಾನೆ, ಸಾಯಿಸ್ಬಿಟ್ಟು ರಾಜಪಟ್ಟಕ್ಕೆ ಬರ್ತಾನೆ. ಓಕೆನಾ. ಅವನ ಹೆಸರು ಏನಂತಂದ್ರೆ ಪುಲಕೇಶಿ ಟು. ಇವನು ಇಂಪಾರ್ಟೆಂಟ್. ಇವನು ಪುಲಕೇಶಿ 1, ಅವ್ರ ಅಪ್ಪ, ಅವ್ರ ತಾತ. ಪುಲಕೇಶಿ ಟು ಯಾರು, ಮೊಮ್ಮಗ. ಆ ಪುಲಕೇಶಿ ಟು ಬರ್ತಾನಲ್ವಾ, ಅವ್ನು ಬಂದಾದ್ಮೇಲೆ ಏನ್ ಮಾಡ್ತಾನೆ, ಅವನು ಈ ಒಂದು ಸಾಮ್ರಾಜ್ಯದ ಗ್ರೇಟೆಸ್ಟ್ ರೂರಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದ್ರೆ ಅವನು ಯಾರನ್ನ ಡಿಫೀಟ್ ಮಾಡ್ತಾನೆ, ಹರ್ಷವರ್ಧನನ ಡಿಫೀಟ್ ಮಾಡ್ತಾನೆ. ಓಕೆನಾ. ನೋಡಿ ಇವನ್ ಕಾಲ ನೋಡಿ 610ರಿಂದ 647. ಹರ್ಷವರ್ಧನ ಟೈಮ್ ಫ್ರೇಮ್ ಏನು, ಹರ್ಷವರ್ಧನ್ ಟೈಮ್ ಫ್ರೇಮು 606ರಿಂದ 647. ಯಾರ್ದು, ಹರ್ಷವರ್ಧನನ ಟೈಮ್ ಫ್ರೇಮು. ನೆನ್ಪಿಟ್ಕೋಬೇಕು, ಕ್ವಶನ್ಸ್ ಕೇಳ್ತಾರೆ. ಪುಲಕೇಶಿದು 610ರಿಂದ 647. ಈಗ ಹರ್ಷವರ್ಧನ್ ಯಾರು ಸೋಲಿಸ್ತಾರೆ, ಪುಲಕೇಶಿ ಟು ಸೋಲಿಸ್ತಾನೆ. ಇಲ್ಲಿ ನರ್ಮದಾ ರಿವರ್ ಬ್ಯಾಂಕ್ ಅಲ್ಲಿ ಸೋಲಿಸ್ತಾನೆ. ಮತ್ತೆ ಪುಲಕೇಶಿ ಟು ಅವನ್ನ ಸೋಲ್ಸಾದ್ಮೇಲೆ ಯಾವೊಂದು ಟೈಟಲ್ ನ ತಗೊಳ್ತಾರೆ, ದಕ್ಷಿಣ ಪಾತೇಶ್ವರ ಅಂತ ಕರಿತೀವಿ. ಅದು ದಕ್ಷಿಣ ಪಾತೇಶ್ವರ, ಲಾರ್ಡ್ ಆಫ್ ಸೌತ್. ಅವನ್ನ ಸೌತ್ ಇಂಡಿಯಾದಲ್ಲಿ ಯಾರು ಸೋಲ್ಸಿರಲ್ಲ. ಈಗ ಹರ್ಷವರ್ಧನ ನಾರ್ತ್ ಇಂಡಿಯಾದಲ್ಲಿ ಹೆಂಗ್ ಸೋಲ್ಸಿರಲ್ಲ, ಅವನು ಸೌತ್ ಇಂಡಿಯಾದಲ್ಲಿ ಯಾರು ಸೋಲ್ಸಿರಲ್ಲ. ಅದಕ್ಕೆ ಅವನು ದಕ್ಷಿಣ ಪಾತೇಶ್ವರ ಅಂತ ಒಂದು ಟೈಟಲ್ ತಗೊಳ್ತಾರೆ. ಅದಾದ್ಮೇಲೆ ಪರಮೇಶ್ವರ ಅಂತ ಅವನಿಗೆ ಟೈಟಲ್ ಇರುತ್ತೆ. ಮತ್ತೆ ಈಗ ಇಲ್ಲಿ ಇದು ಭಾರತ ಅಂತಂದ್ರೆ ಇಲ್ಲಿ ಚಾಲುಕ್ಯರಿದ್ರು. ಇಲ್ಲಿ ಯಾವ ಡೈನಾಸ್ಟಿ ಇತ್ತು, ಇಲ್ಲಿ ಪಲ್ಲವರ ಡೈನಾಸ್ಟಿ ಇತ್ತು ಅಲ್ವಾ. ಈ ಪಲ್ಲವ ಡೈನಾಸ್ಟಿಲಿ ಒಬ್ಬ ರೂಲರ್ ಇರ್ತಾನೆ, ಮಹೇಂದ್ರ ವರ್ಮನ್ ಅಂತ. ಪುಲಕೇಶಿ ವರ್ಮ ಏನ್ ಮಾಡ್ತಾನೆ, ಪುಲಕೇಶಿ ಟು ಏನ್ ಮಾಡ್ತಾನೆ, ಮಹೇಂದ್ರ ವರ್ಮನನ್ನು ಸಾಯಿಸ್ತಾನೆ. ಯಾರು, ಪಲ್ಲವ ಡೈನಾಸ್ಟಿ ಅವನು. ಬಟ್ ಈ ಮಹೇಂದ್ರ ವರ್ಮನ್ಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ನರಸಿಂಹ ವರ್ಮನ್ ಅಂತ. ಆ ನರಸಿಂಹ ವರ್ಮನ್ ಏನ್ ಮಾಡ್ತಾನೆ ಅಂದ್ರೆ ಬಂದ್ಬಿಟ್ಟು ಈ ಒಂದು ಚಾಲುಕ್ಯ ಡೈನಾಸ್ಟಿಯ ರೂಲರ್ ಪುಲಕೇಶಿ ಟುನ ಡಿಫೀಟ್ ಮಾಡ್ತಾನೆ. ಅವನ್ ಡಿಫೀಟ್ ಮಾಡಿ ಒಂದು ಟೈಟಲ್ ತಗೊಳ್ತಾನೆ. ಯಾರು, ನರಸಿಂಹ ವರ್ಮ. ಏನಂತ ಅಂದ್ರೆ ವಟಪೈಗೊಂಡ ಅಂತ ಕರಿತೀವಿ.
ಕರಿತೀವಿ ಅದನ್ನ. ಅಂದ್ರೆ ಒಟಪಿನ ಕಾನ್ಕರ್ ಮಾಡ್ಕೊಂಡಿದ್ದೀನಿ, ಅವನ ಒಟಪೈಕೊಂಡ ಅಂತ ಕರೀತಾ ಆ ಒಂದು ಟೈಟಲ್ ನ ಅವನು ತಗೊಂತಾನೆ. ಈ ಒಂದು ಇನ್ಸಿಡೆಂಟ್ ಎಲ್ಲಿ ಮೆನ್ಷನ್ ಆಗಿರುತ್ತೆ ಅಂತಂದ್ರೆ ಐಹೊಳೆ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಒಂದು ವಿಷಯನೂ ನಮ್ಗೆ ಮೆನ್ಷನ್ ಆಗಿರುತ್ತೆ. ಈ ಐಹೊಳೆ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಲ್ಲಿರೋದು, ಐಹೊಳೆ ಎಲ್ಲ ಇರೋದು, ಸರಿನಾ. ಯಾರು ಬರ್ದಿರ್ತಾರೆ ಅಂದ್ರೆ ಪುಲಕೇಶಿ ಟು ನ ಕೋರ್ಟ್ ಪೊಯಟ್, ಓಕೆನಾ. ಪುಲಕೇಶಿ ಟು ನ ಕೋರ್ಟ್ ಪೊಯಟ್ ಯಾರಾಗಿರ್ತಾರೆ, ರವಿ ಕೀರ್ತಿ, ಓಕೆನಾ. ಯಾರು, ರವಿ ಕೀರ್ತಿ ಅಂತ ಕರಿತೀವಿ. ಸೊ ನಮ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ಹರ್ಷವರ್ಧನ್ಗೆ ಒಬ್ಬ ಕೋರ್ಟ್ ಪೊಯಟ್ ಇರ್ತಾನೆ, ಯಾರೋ ಬಾಣಭಟ್ಟ. ಹರ್ಷವರ್ಧನ್ ಕೋರ್ಟ್ ಪೊಯಟ್ ಯಾರು, ಬಾಣಭಟ್ಟ. ಹರ್ಷ ಚರಿತನ ಬರೀತಾನೆ, ಸರಿನಾ. ಅದೇ ತರ ಈಗ ಸಮುದ್ರಗುಪ್ತನ್ ಕೋರ್ಟ್ ಪೊಯಟ್ ಯಾರು, ಹರಿಸೇನ. ಪುಲಿಕೇಶಿಗೆ ಯಾರು, ರವಿ ಕೀರ್ತಿ. ಸ್ವಲ್ಪ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೂ, ಬಟ್ ಬರ್ದಿ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಇಂಪಾರ್ಟೆಂಟ್, ಇವ್ರು 3 ಜನದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಅದಾದ್ಮೇಲೆ ಈಗ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ ಬರ್ತಾನೆ, ಓಕೆನಾ. ಈ ವಿಕ್ರಮಾದಿತ್ಯ ಅಂದ್ರೆ ಯಾರು, ಈಗ ಪುಲಿಕೇಶಿ ಟು ನ 3ನೇ ಮಗ ಯಾರು, ವಿಕ್ರಮಾದಿತ್ಯ 1 ಅಂತ ಕರಿತೀವಿ. ಇವನು ಒಬ್ಬ ಲಾಸ್ಟ್ ರೂಲರ್ ಆಗಿರ್ತಾನೆ, ಓಕೆನಾ. ಈಸ್ ದ ಗ್ರ್ಯಾಂಡ್ ಸನ್ ಆಫ್ ಕೃತಿವರ್ಮ 2. ಕೃತಿವರ್ಮ 2 ಅಂದ್ರೆ ಯಾರು, ಪುಲಿಕೇಶಿ 2 ಅವರ ಅಪ್ಪ, ಓಕೆನಾ. ಇವನು ಇವ್ರನ್ನ ಯಾರು ಸೋಲ್ಸ್ತಾರೆ ಅಂತಂದ್ರೆ ದಾಂತಿ ದುರ್ಗ ಅಂತ ಒಬ್ಬ ಇರ್ತಾನೆ, ಓಕೆನಾ. ದಾಂತಿ ದುರ್ಗ ಅವನ್ನ ಸೋಲ್ಸ್ಬಿಟ್ಟು ಏನ್ ಮಾಡ್ತಾನೆ, ರಾಷ್ಟ್ರಕೂಟ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ, ಓಕೆನಾ. ಅವನ್ ಏನ್ ಮಾಡ್ತಾನೆ, ರಾಷ್ಟ್ರಕೂಟ ಡೈನಾಸ್ಟಿನ ಫೌಂಡ್ ಮಾಡ್ತಾನೆ. ಹೀಗೆ ಚಾಲುಕ್ಯನ ಆರ್ಕಿಟೆಕ್ಚರ್ ನೋಡೋದಾದ್ರೆ ಐಹೊಳೆ ಪಟ್ಟದಕಲ್ಲು ಯಾರಿಗೆ ರಿಲೇಟೆಡ್ ಅಂದ್ರೆ ಚಾಲುಕ್ಯಾಸ್ಗೆ ರಿಲೇಟೆಡ್, ಓಕೆನಾ. ಅಲ್ಲಿ ರಾವನ್ಪಿಡಿ ಕೇವ್ಸು, ಲಡಕ್ ಟೆಂಪಲ್, ದುರ್ಗಾ ಟೆಂಪಲ್ ಇವೆಲ್ಲ ಯಾವ ಒಂದು ವಂಶಕ್ಕೆ ಸೇರಿದ್ದು ಅಂತ ಅಂದ್ರೆ ಚಾಲುಕ್ಯ ವಂಶಕ್ಕೆ ಸೇರಿದ್ದು. ಮತ್ತೆ ಇವರು ಯಾವ ಒಂದು ಟೈಪ್ ಆಫ್ ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದಾನೆ ಅಂತಂದ್ರೆ, ಮುಂಚೆ ಹೇಳಿದೆ ನಾನು ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ದ್ರವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಇವಾಗ ಯೂಸ್ ಮಾಡ್ತಿರೋದು ಇವ್ರು ಯಾವುದು, ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಯಾವುದು, ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನ ಇವರು ಯೂಸ್ ಮಾಡ್ತಾರೆ. ಅಂದ್ರೆ ನಗರ ಪ್ಲಸ್ ದ್ರವಿಡ 2 ಮಿಕ್ಸ್ ಇರುತ್ತೆ ಇದ್ರೊಳಗೆ, ಓಕೆನಾ. ಈಗ ಪಟ್ಟದಕಲ್ಲಲ್ಲಿ ನೋಡಿದ್ರೆ ವಿರೂಪಾಕ್ಷ ಟೆಂಪಲ್, ಪಟ್ಟದಕಲ್ ಟೆಂಪಲ್ಗಳು ನೋಡಿ, ಇವೆಲ್ಲ ಪಟ್ಟದಕಲ್ಲಲ್ಲಿ ಇರೋದು. ಇದು ಗಲಕ್ನಾಥ್ ಟೆಂಪಲ್ ನಗರ ಸ್ಟೈಲ್ ಅಲ್ಲಿ ಇರೋದು. ಇದು ದ್ರವಿಡ ಸ್ಟೈಲ್ ಸಂಗಮೇಶ್ವರ ಟೆಂಪಲ್. ಇವ್ರು ನೋಡಿ ದ್ರವಿಡ ಸ್ಟೈಲ್ ಬಿಲ್ಟ್ ಮಾಡಿರ್ತಾರೆ, ನಗರ ಸ್ಟೈಲ್ ಬಿಲ್ಟ್ ಮಾಡಿರ್ತಾರೆ. ಆ ಒಂದು ಸ್ಟೈಲ್ ಮತ್ತೆ 2 ಮಿಕ್ಸ್ ಮಾಡುವ ಒಂದು ಟೆಂಪಲ್ ನ ಬಿಲ್ಟ್ ಮಾಡಿದ್ದಾರೆ. ಈ ಇಷ್ಟು ಟೆಂಪಲ್ಗಳು ಯಾವುದೇ ಒಂದು ವಂಶಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಬಾದಾಮಿ ಚಾಲುಕ್ಯ ಅವರಿಗೆ ಸಂಬಂಧಪಟ್ಟಿದೆ ಅಂತ ನಾವು ಆರಾಮಾಗಿ ಹೇಳ್ಬೋದು. ಈಗ ನೆಕ್ಸ್ಟ್ ನಾವು ಪಲ್ಲವ ಡೈನಾಸ್ಟಿ. ಪಲ್ಲವ ಯಾರು, ಕಾಂಟೆಂಪ್ರರಿ ಯಾರಾಗಿರ್ತಾರೆ, ಬಾದಾಮಿ ಚಾಲುಕ್ಯರಿಗೆ ಕಾಂಟೆಂಪ್ರರಿ ಯಾರು, ಪಲ್ಲವ ಡೈನಾಸ್ಟಿ. ಈ ಒಂದು ಡೈನಾಸ್ಟಿಯ ಫೌಂಡರ್ ಯಾರು, ಸಿಂಹವಿಷ್ಣು. ಕ್ಯಾಪಿಟಲ್ ಏನು, ಕಾಂಚೀಪುರಂ ಇವರ ಕ್ಯಾಪಿಟಲ್ ಆಗಿರುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಗ್ರೇಟೆಸ್ಟ್ ರೂಲರ್ ಯಾರು, ಮಹೇಂದ್ರ ವರ್ಮನ್ 1. ಈ ಮಹೇಂದ್ರ ವರ್ಮನ್ ಯಾರು ಸಾಯಿಸ್ತಾರೆ, ಪುಲಿಕೇಶಿ 2 ಅನ್ನು ಸಾಯಿಸ್ತಾನೆ. ಬಟ್ ಪುಲಿಕೇಶಿ 2 ನ ಯಾರು ಸಾಯಿಸ್ತಾನೆ ಅಂದ್ರೆ ನರಸಿಂಹ ವರ್ಮನ್ ಸಾಯಿಸ್ತಾನೆ. ಮಹೇಂದ್ರ ವರ್ಮನ್ ಮಗ ನರಸಿಂಹ ವರ್ಮನ್ ಸಾಯಿಸ್ತಾನೆ. ಈ ನರಸಿಂಹ ವರ್ಮನ್ ಎಷ್ಟೊಂದು ಟೈಟಲ್ ಇರುತ್ತೆ, ಅದ್ರೊಳಗೊಂದು ಟೈಟಲ್ ಮಹಾಮಲ್ಲ ಅಂತ ಕರಿತೀವಿ. ಅದಾದ್ಮೇಲೆ ಒಟಪೈಕೊಂಡ ಅಂತಾನು ಕರಿತೀವಿ, ಓಕೆನಾ. ಪರಮೇಶ್ವರ ಅಂತಾನು ಅವನಿಗೆ ಒಂದು ಟೈಟಲ್ ಇದೆ. ಆಮೇಲೆ ಒಂದು ಪೋರ್ಟ್ ಸಿಟಿನ ಫೌಂಡ್ ಮಾಡ್ತಾನೆ, ಯಾವುದು, ಮಹಾಬಲಿಪುರಂ ಅಂತ. ಇದು ಸಖತ್ ಇಂಪಾರ್ಟೆಂಟ್. ಅವನೊಂದು ಪೋರ್ಟ್ ಸಿಟಿನ ಫೌಂಡ್ ಮಾಡ್ತಾನೆ, ಅದನ್ನ ಮಹಾಬಲಿಪುರಂ ಅಂತ ಅವ್ನಿಗೆ ಹೆಸರಿಡ್ತಾನೆ, ಆಯ್ತಾ. ಆ ಮಹಾಬಲಿಪುರಂ ಅಲ್ಲಿ ಒಂದು ಟೆಂಪಲ್ ನ ಕಟ್ತಾನೆ, ಯಾವುದು, ಶೋರ್ ಟೆಂಪಲ್ ಅಂತ ಕರಿತೀವಿ. ಇದು ಸಖತ್ ಇಂಪಾರ್ಟೆಂಟ್, ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳೋದು. ಆ ಶೋರ್ ಟೆಂಪಲ್ ಅಂತ ಕರಿತೀವಿ. ಯಾರು ಬಿಲ್ಟ್ ಮಾಡೋದು, ನರಸಿಂಹವರ್ಮನ್. ಯಾವ ಗಾಡ್ಗೆ ಡೆಡಿಕೇಟ್ ಆಗಿದೆ, ಲಾರ್ಡ್ ಶಿವಾಗೆ ಡೆಡಿಕೇಟ್ ಮಾಡಿದ್ದಾನೆ. ಮತ್ತೆ ಯಾವ ಒಂದು ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾರೆ ಅಂದ್ರೆ ದ್ರವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನ ಇವರು ಯೂಸ್ ಮಾಡ್ತಾರೆ, ಓಕೆನಾ. ಶೋರ್ ಟೆಂಪಲ್ ಅಟ್ ಮಹಾಬಲಿಪುರಂ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ನರಸಿಂಹವರ್ಮನ್ 2. ಅವನು ಕೈಲಾಸನಾಥ ಟೆಂಪಲ್ ನು ಬಿಲ್ಡ್ ಮಾಡ್ತಾನೆ, ಇಲ್ಲಿ ಕಾಂಚೀಪುರಂ ಅಲ್ಲಿ. ಈಗ ನಾನು ಇವರಿಬ್ರು ಬಗ್ಗೆ ನೋಡಿದ್ವಿ, ಇದಿಷ್ಟು ಸಾಕು. ಅದ್ಬಿಟ್ರೆ ಇನ್ನೇನು ಕೇಳಲ್ಲ ಎಕ್ಸಾಮ್ ಅಲ್ಲಿ. ಅಷ್ಟಕ್ಕೋಸ್ಕರ ನಾನು ಬೇರೆ ಏನು ತಗೊಂತಿಲ್ಲ. ಪಲ್ಲವ ಡೈನಾಸ್ಟಿ ಆಗಿರ್ಬೋದು, ಚಾಲುಕ್ಯ ಡೈನಾಸ್ಟಿ ಆಗಿರ್ಬೋದು, ಎಕ್ಸಾಮ್ಗೆ ಏನ್ ಕೇಳ್ತಾರೆ ಅಷ್ಟೊಂದು ಮಾತ್ರ ನಾನು ತಗೊಂತಿದ್ದೀನಿ. ನೆಕ್ಸ್ಟ್ ರಾಷ್ಟ್ರಕೂಟ ಕಿಂಗ್ ಯಾರನ್ನ ಲಾಸ್ಟ್ ಸಾಯಿಸೋದು, ವಿಕ್ರಮಾದಿತ್ಯ 1 ಆಫ್ ಚಾಲುಕ್ಯ ಕಿಂಗ್ ನ ಸಾಯಿಸ್ಬಿಟ್ಟು ಏನ್ ಮಾಡ್ತಾನೆ, ಈ ದಾಂತಿ ದುರ್ಗ ಅನ್ನೋನು ರಾಷ್ಟ್ರಕೂಟ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ, ಓಕೆನಾ. ಅವನು ಹಿರಣ್ಯ ಗರ್ಭ ಅಂದ್ರೆ ಗೋಲ್ಡನ್ ವುಮ್ ನ ಪರ್ಫಾರ್ಮ್ ಮಾಡ್ತಾನೆ. ಯಾರಂದ್ರೆ ದಾಂತಿ ದುರ್ಗ ಪರ್ಫಾರ್ಮ್ ಹಿರಣ್ಯ ಗರ್ಭ, ಗೋಲ್ಡನ್ ವುಮ್ ಅಂತ ಕರಿತೀವಿ ನಾವು. ಮತ್ತೆ ಈಗ ರಾಷ್ಟ್ರಕೂಟ ಡೈನಾಸ್ಟಿಲಿ ಇಂಪಾರ್ಟೆಂಟ್ ರೂಲರ್ಸ್ ಯಾರು ನೋಡೋದಾದ್ರೆ, ಮೊದಲನೇದಾಗಿ ಕೃಷ್ಣವನ್. ಒಂದು ಇದ್ರೊಳಗೆ ನೋಡ್ಕೊ ಬನ್ನಿ, ಒಂದು ಟೈಮ್ ಫೇಸ್ ಅಲ್ಲಿ ನೋಡ್ಕೊ ಬನ್ನಿ. ಮೊದಲನೇದಾಗಿ ಕೃಷ್ಣವನ್, ಅವನು ಯಾರಾಗಿರ್ತಾನೆ, ದಾಂತಿ ದುರ್ಗನ ಮಗ ಆಗಿರ್ತಾನೆ, ಓಕೆನಾ. ಕೈಲಾಸ ಟೆಂಪಲ್ ಅಟ್ ಎಲ್ಲೋರ ಅಂದ್ರೆ ಒಂದು ಟೆಂಪಲ್ ನ ಬಿಲ್ಡ್ ಮಾಡ್ತಾನೆ, ಅದನ್ನ ಹೆಸರು ಕೈಲಾಸ ಟೆಂಪಲ್ ಆಫ್ ಎಲ್ಲೋರ ಅಂತ ಕರಿತೀವಿ ನಾವು. ಆಮೇಲೆ ಈ ಒಂದು ಟೆಂಪಲ್ ನ ಔರಂಗಜೇಬು ಮುಘಲ್ ಎಂಪರರ್ ಡಿಸ್ಟ್ರಾಯ್ ಮಾಡಕ್ಕೆ ಟ್ರೈ ಮಾಡಿರ್ತಾರೆ, ಸರಿನಾ. ಬಟ್ ಏನು ಇದು ಡಿಸ್ಟ್ರಾಯ್ ಆಗಲ್ಲ.
ಕೈಲಾಸ ಟೆಂಪಲ್ ಅಟ್ ಎಲ್ಲೋರ ಯಾರು ಬಿಲ್ಟ್ ಮಾಡಿದ್ರೆ ಕೃಷ್ಣ 1 ಅಂತ ಕರಿತೀವಿ. ಅದಾದ್ಮೇಲೆ ಗೋವಿಂದ 3 ಅಂತ ಬರ್ತಾನೆ. ಈ ಗೋವಿಂದ 3 ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ರಾಷ್ಟ್ರಕೂಟ ಅವರು ಆಳ್ಬೇಕಾದ್ರೆ ಇಲ್ಲಿ ಗುಜರಾತ್ ಅಲ್ಲಿ ಯಾರು ಆಳ್ತಿರ್ತಾರೆ, ಗುಜಾರಿ ಪ್ರತಾರಸ್ ಅಂತ ಕರಿತೀವಿ, ಪಾರ್ಥಿಯಾರ ಅಂತ ಅಂತೀವಿ. ಈ ಪಾರ್ಥಿಯಾರ ಒಬ್ಬ ಕಿಂಗ್ ಯಾರಾಗಿರ್ತಾನೆ, ನಾಗಭಟ್ಟ. ಈ ನಾಗಭಟ್ಟ ಕಿಂಗ್ ನ ಯಾರು ಸೋಲಿಸ್ತಾರೆ ಅಂದ್ರೆ ಗೋವಿಂದ 3 ಅನ್ನೋನು ಸೋಲಿಸ್ತಾನೆ. ಓಕೆನಾ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಅದಾದ್ಮೇಲೆ ಅಮೋಘ ವರ್ಷ ಬರ್ತಾನೆ. ಯಾರು? ಗೋವಿಂದ 3 ಆದ್ಮೇಲೆ ಅಮೋಘ ವರ್ಷ ಬರ್ತಾನೆ. ಅವನು ಜೈನಿಸಂಗೆ ಕನ್ವರ್ಟ್ ಆಗ್ತಾನೆ. ಮತ್ತೆ ಅಮೋಘ ವರ್ಷನ್ ಬುಕ್ ಯಾವ್ದ್ಯಾವ್ದು? ಕವಿರಾಜ ಮಾರ್ಗ, ಪ್ರಶ್ನೋತ್ತರ, ರತ್ನಮಲ್ಲಿಕ. ಇದು ಯಾರು ಬರ್ದಿರ್ತಾರೆ? ಅಮೋಘ ವರ್ಷ ಬರ್ದಿರ್ತಾನೆ. ಆಮೇಲೆ ಕೃಷ್ಣ 3 ಅಂತ ಒಬ್ಬ ಬರ್ತಾನೆ. ಈ ಕೃಷ್ಣ 3 ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ರಾಷ್ಟ್ರಕೂಟ ಇಲ್ಲಿ ಇರ್ಬೇಕಾದ್ರೆ ನೆಕ್ಸ್ಟ್ ರಾಷ್ಟ್ರಕೂಟ ಆದ್ಮೇಲೆ ಯಾರು ಬರ್ತಾರೆ ಇಲ್ಲಿ? ಚೋಳ, ಚೇರ, ಪಾಂಡ್ಯಾಸ್ ಬರ್ತಾರೆ. ಓಕೆನಾ, ಇಲ್ಲಿ ಈ ಚೋಳ, ಚೇರ, ಪಾಂಡ್ಯಾಸ್ ಅಲ್ಲಿ ಕೃಷ್ಣ 3 ಏನ್ ಮಾಡ್ತಾನೆ? ಚೋಳರನ್ನ ಡಿಫೀಟ್ ಮಾಡ್ತಾನೆ. ಯಾರು? ಕೃಷ್ಣ 3. ಅದಕ್ಕೋಸ್ಕರ ಅವನು ಇಂಪಾರ್ಟೆಂಟ್. ಇಷ್ಟು ಬಿಟ್ರೆ ರಾಷ್ಟ್ರಕೂಟ ಕಿಂಗ್ಡಮ್ ಇಂದ ಇನ್ಯಾವುದೇ ತರ ಕ್ವಶನ್ಸ್ ಕೇಳಲ್ಲ. ಆಮೇಲೆ ಅವ್ರ ಆರ್ಕಿಟೆಕ್ಚರ್ ನೋಡಿದ್ರೆ ದಶಾವತಾರ ಟೆಂಪಲ್ ಅಥವಾ ಎಲ್ಲೋರ ಕೇವ್ಸ್ ಎಲ್ಲಿ ಇರೋದು? ಅಜಂತ ಎಲ್ಲೋರ, ಅಲ್ಲೂ ರಾಷ್ಟ್ರಕೂಟರ ಒಂದು ಕೊಡುಗೆ ಇದೆ. ಓಕೆನಾ, ಇದಿಷ್ಟೇ. ಅದ್ ಬಿಟ್ರೆ ಇನ್ನೇನು ಕೇಳಲ್ಲ. ಇದಿಷ್ಟು ಬಿಟ್ರೆ ಈ ಒಂದು ಚಾಪ್ಟರ್ ಇಂದ ಏನು ಕೇಳಲ್ಲ. ಬೇಕಾದ್ರೆ ಕ್ವಶನ್ಸ್ ನಾನು ತೋರಿಸ್ತೀನಿ ನೋಡಿ. ಮಹೇಂದ್ರ ವರ್ಮನ್ 1 ವಾಸ್ ದ ರೂಲರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡೈನಾಸ್ಟಿ? ಮಹೇಂದ್ರ ವರ್ಮ ಯಾರ ಒಂದು ಡೈನಾಸ್ಟಿಯ ರೂಲರ್ ಆಗಿರ್ತಾನೆ? ಯಾವುದು? ಈಗ ಜಸ್ಟ್ ಡಿಸ್ಕಸ್ ಮಾಡೋದ್ವಲ್ಲ, ಯಾವುದು? ಪಲ್ಲವ ಡೈನಾಸ್ಟಿ. ಪಲ್ಲವ ಡೈನಾಸ್ಟಿ ಯಾವುದಕ್ಕೆ ಕಾಂಟೆಂಪ್ರರಿ? ಚಾಲುಕ್ಯನ್ ಡೈನಾಸ್ಟಿಗೆ ಕಾಂಟೆಂಪ್ರರಿ. ಇಂಪಾರ್ಟೆಂಟ್ ರೂಲರ್ಸ್ ಯಾರು? ಮಹೇಂದ್ರ ವರ್ಮ, ಅದಾದ್ಮೇಲೆ ನರಸಿಂಹ ವರ್ಮ. ಮಹೇಂದ್ರ ವರ್ಮನ್ ಸಾಯಿಸೋದು ಯಾರು? ಪುಲಕೇಶಿ 2. ಮತ್ತೆ ನರಸಿಂಹವರ್ಮನ್ ಯಾರನ್ನ ಡಿಫೀಟ್ ಮಾಡ್ತಾನೆ? ಪುಲಕೇಶಿ 2 ನ ಡಿಫೀಟ್ ಮಾಡ್ತಾನೆ. ಸರಿನಾ? ಇವ್ರದ್ದು ಕ್ಯಾಪಿಟಲ್ ಏನಾಗಿರುತ್ತೆ? ಕಾಂಚೀಪುರಂ. ಮತ್ತೆ ಒಂದು ಪೋರ್ಟ್ ಸಿಟಿ ಬಿಲ್ಡ್ ಮಾಡ್ತಾರೆ. ಯಾರು? ಮಹಾಬಲಿಪುರಂ. ಅಲ್ಲಿ ಒಂದು ಪೋರ್ಟ್ ಸಿಟಿನ ಬಿಲ್ಟ್ ಮಾಡ್ತಾರೆ. ಮತ್ತೆ ಮಹಾಬಲಿಪುರಂ ಅಲ್ಲಿ ಒಂದು ಶೋ ಟೆಂಪಲ್ ಕಟ್ತಾರೆ. ಯಾರು? ನರಸಿಂಹವರ್ಮನ್ 1. ಮಹಾಬಲಿಪುರಂ ಶೋ ಟೆಂಪಲ್ ಅಂತ ನಾವು ಅದನ್ನ ಕರಿತೀವಿ. ದ ಡ್ಯಾಶ್ ವಿತ್ ದ ಟ್ರಿಬ್ಯೂಟರಿ ಚೀಫ್ ಆಫ್ ದ ಗುಪ್ತಾ ಡೈನಾಸ್ಟಿ. They established an independent kingdom in the western India. Dhruvasena II was the most important ruler of this kingdom. ಡ್ಯಾಶ್ ಅವರು ಗುಪ್ತ ವಂಶದ ಆದಿನ ಸಾಮಂತರು ಆಗಿದ್ದರು. ಅವರು ಪಶ್ಚಿಮ ಭಾರತ ಅಂದ್ರೆ ವೆಸ್ಟರ್ನ್ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದರು. ಧ್ರುವಸೇನ 2 ಈ ಧ್ರುವಸೇನ 2 ಈ ರಾಜ್ಯದ ಪ್ರಮುಖ ಅರಸನಾಗಿದ್ದನು. ಇವ್ರು ಯಾತ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಾನು ಫಸ್ಟೇ ನಿಮ್ಗೆ ಹೇಳಿದೆ, ಅಲ್ಲಿ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಯಾವ್ದು ಫಾರ್ಮ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಯಾರು? ಮೈತ್ರಿಕಾ ಡೈನಾಸ್ಟಿ ಫಾರ್ಮ್ ಆಗಿದೆ. ವೆಸ್ಟ್ ಅಲ್ಲಿ ಯಾರು? ಮೈತ್ರಿಕಾ ಡೈನಾಸ್ಟಿ. ಮೇಲ್ಗಡೆ ಪುಷ್ಯಭೂತ ಡೈನಾಸ್ಟಿ, ಮುಖಾರಿಸ್, ಇಲ್ಲಿ ಚಾಲುಕ್ಯರು ಬರ್ತಾರೆ, ಇಲ್ಲಿ ಪಲ್ಲವರು ಬರ್ತಾರೆ. ಸೊ ಇಲ್ಲಿ ಯಾರಾಗಿರ್ತಾರೆ? ಆನ್ಸರ್ ಮೈತ್ರಿಕಸ್ ಆಗಿರ್ತಾರೆ, ಮೈತ್ರಿಕಾ ಡೈನಾಸ್ಟಿ. ತಾನೇಶ್ವರದಿಂದ ಆಡಳಿತ ನಡೆಸಿದ ಪುಷ್ಯಭುತಿ ಡ್ಯಾಶ್ ವಂಶದ ಸ್ಥಾಪಕನಾಗಿದ್ದನು. ಪುಷ್ಯಭುತಿ ಹೂ ರೂಲ್ಡ್ ಫ್ರಮ್ ತಾನೇಶ್ವರ ವಾಸ್ ದ ಫೌಂಡರ್ ಆಫ್ ಡ್ಯಾಶ್ ಡೈನಾಸ್ಟಿ. ಡ್ಯಾಶ್ ಡೈನಾಸ್ಟಿ ಅಂದ್ರೆ ವರ್ಧನಾ ಡೈನಾಸ್ಟಿಯ ಫೌಂಡರ್ ಆಗಿರ್ತಾನೆ ಪುಷ್ಯಭುತಿ. ಮಹಾಬಲಿಪುರಂ emerged as an important center of temple architecture under which of the following kingdoms of South India? ದಕ್ಷಿಣ ಭಾರತದ ಈ ಕೆಳಗಿನ ಯಾವ ರಾಜ್ಯದ ಆಡಳಿತದಲ್ಲಿ ಮಹಾಬಲಿಪುರಂ ದೇವಾಲಯ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರವಾಗಿ ಬೆಳೆಯಿತು? ಯಾರ ಒಂದು ವಂಶದ ಕೆಳಗೆ ಅಂತಂದ್ರೆ ಪಲ್ಲವರ ಡೈನಾಸ್ಟಿ. ವಲ್ಲಭಿ, a city of ancient India was the capital of which dynasty from the 5th to 8th century? ವಲ್ಲಭಿ ಅಂದ್ರೆ ಇಲ್ಲಿ ಗುಜರಾತ್ ಹತ್ರ ಬರುತ್ತೆ. ವಲ್ಲಭಿಯಲ್ಲಿ ಗುಜರಾತ್ ಹತ್ರ ಬರುತ್ತೆ. ಮತ್ತು ಗುಜರಾತ್ ಯಾರು ಆಳ್ತಿದ್ರು? ಮೈತ್ರಿಕಾ ಡೈನಾಸ್ಟಿ ಅಲ್ಲಿ ಆಳ್ತಾ ಇದ್ರು. ವಿಂಧ್ಯಾಶಕ್ತಿ ವಾಸ್ ದ ಫೌಂಡರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡೈನಾಸ್ಟೀಸ್? ವಿಂಧ್ಯಾಶಕ್ತಿ ಕೆಳಗಿನ ಯಾವ ವಂಶದ ಸ್ಥಾಪಕನಾಗಿದ್ದ? ನೆನ್ನೆನು ಡಿಸ್ಕಸ್ ಮಾಡಿದ್ದೀನಿ, ಮೊನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ವಿಂಧ್ಯಾಶಕ್ತಿ ಯಾವುದು? ವಕಟಕ ಡೈನಾಸ್ಟಿಯ ಫೌಂಡರ್. Who among the following Pallava king occupied Vatapai, Badami and defeated the Chalukyas? Vatapai ಅಂತ ಒಂದು ಟೈಟಲ್ ಯಾರನ್ನ ತಗೊಳ್ತಾರೆ? ನರಸಿಂಹ ವರ್ಮನ್. ಯಾರನ್ನ ಡಿಫೀಟ್ ಮಾಡಿ? ಪುಲಕೇಶಿ 2 ನ ಡಿಫೀಟ್ ಮಾಡಿ. ದ ರಾಷ್ಟ್ರಕೂಟ ಕಿಂಗ್ ಹೂ ಕಾನ್ಕರ್ಡ್ ದ ಚೋಳ ವಾಸ್. ಚೋಳರನ್ನು ಸೋಲಿಸಿದ ರಾಷ್ಟ್ರಕೂಟ ಅರಸನು ಯಾರು? ಯಾವೊಂದು ಅರಸ ಚೋಳರನ್ನ ಸಾಯಿಸ್ತಾನೆ ಅಂದ್ರೆ ಕೃಷ್ಣ 3. ಮೈತ್ರಿಕಾ ವಂಶವು ಭಾರತದ ಯಾವ ಭಾಗದಲ್ಲಿ ಸ್ಥಾಪಿಸಲಾಯಿತು? ಮೈತ್ರಿಕಾ ಡೈನಾಸ್ಟಿ ವಾಸ್ ಫೌಂಡೆಡ್ ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯಾ? ಎಲ್ಲಿ? ಮೈತ್ರಿಕಾ ಡೈನಾಸ್ಟಿಯಲ್ಲಿ ಇಲ್ಲಿ ವರ್ಧನ ಡೈನಾಸ್ಟಿ, ಇಲ್ಲಿ ಮೈತ್ರಿಕಾ ಡೈನಾಸ್ಟಿ ಅಂದ್ರೆ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ದ ಲಾಸ್ಟ್ ಚಾಲುಕ್ಯನ್ ಕಿಂಗ್ ಡಿಫಿಟೆಡ್ ಬೈ ದ ರಾಷ್ಟ್ರಕೂಟ ಕಿಂಗ್ ದಾಂತಿದುರ್ಗ ವಾಸ್. ದ ಲಾಸ್ಟ್ ರಾಷ್ಟ್ರಕೂಟ ಅರಸ ದಾಂತಿದುರ್ಗನಿಂದ ಸೋಲಿಸಲ್ಪಟ್ಟ ಕೊನೆಯ ಚಾಲುಕ್ಯ ಅರಸನು ಡ್ಯಾಶ್ ಆಗಿದ್ದನು. ಯಾರು ಲಾಸ್ಟ್ ಅಂತಂದ್ರೆ ವಿಕ್ರಮಾದಿತ್ಯ. The sister of Harshavardhana, Rajasri, was married to Dash, the king of Mukhari dynasty of Kanyakubja. ಹರ್ಷವರ್ಧನ ಸಹೋದರಿ ರಾಜಶ್ರೀ ಅವರು ಕನ್ಯಾಕುಬ್ಜದ ಮುಖಾರಿ ವಂಶದ ಅರಸನಾದ ಡ್ಯಾಶ್ ಅವರನ್ನು ವಿವಾಹವಾಗಿದ್ದರು. ನಾನು ಹೇಳಿದೆ
ರಾಜಶ್ರೀ ಯಾರಕ್ಕೆ ಮದ್ವೆ ಮಾಡ್ತಾರೆ? ಮುಖಾರಿ ಡೈನೆಸ್ಟಿಯ ಗೃಹವರ್ಮ, ಯಾರು? ಗೃಹವರ್ಮಂಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಆಪ್ಷನ್ ಯಾವುದು? ಈಶ್ನವರ್ಮ ಅಂತ ಐತೆ, ಅವರು ಒಬ್ರು ಗ್ರೇಟೆಸ್ಟ್ ರೂಲರೇ, ಬಟ್ ಆಪ್ಷನ್ ಅಲ್ಲಿ ಗೃಹವರ್ಮ ಅಂತ ಇರ್ಬೇಕು. ಯಾರು? ಗೃಹವರ್ಮ ಅಂತ ಇದರ ಆನ್ಸರ್. ಮಹೇಂದ್ರ ವರ್ಮನ್ ಒನ್ ಹೂ ರೋಡ್ ದ ಮತವಿಲಾಸ ಪ್ರಸನ್ನ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ರೂಲಿಂಗ್ ಡೈನಾಸ್ಟೀಸ್? ಮತವಿಲಾಸ ಪ್ರಸನ್ನವನ್ನು ರಚಿಸಿದ ಮಹೇಂದ್ರ ವರ್ಮನ್ ಒನ್ ಈ ಕೆಳಗಿನ ಯಾವ ಆಡಳಿತ ವಂಶಕ್ಕೆ ಸಂಬಂಧಿಸಿದನು? ಈಗ ಮಹೇಂದ್ರ ವರ್ಮನ್ ಯಾವ ಒಂದು ವಂಶಕ್ಕೆ ಸೇರಿದವರು? ಪಲ್ಲವರು. ಯಾರು? ಪಲ್ಲವರ ಡೈನಾಸ್ಟಿಗೆ ಸೇರಿದವರು. ಸೊ ಇಲ್ಲಿ ಆಪ್ಷನ್ಸು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇವರು ಯಾವ ವಂಶಕ್ಕೆ? ಪಲ್ಲವರು. ಯಾರು? ಪಲ್ಲವಾಸ್ ಡೈನಾಸ್ಟಿಗೆ ಇವರು ಸೇರಿದವರು. The show temple at Mahabalipuram was built during the reign of Dash, the king ನರಸಿಂಹವರ್ಮನ್ III. ಯಾವ ಒಂದು ವಂಶದ ಕಿಂಗ್ ಇವರು? ನರಸಿಂಹವರ್ಮನ್ ಅಂತ ಕೇಳಿದೆ. ಯಾವುದು? ಪಲ್ಲವರ ವಂಶ. Which of the following ರಾಷ್ಟ್ರಕೂಟ rulers performed the ceremony called ಹಿರಣ್ಯಗರ್ಭ? ಈ ಕೆಳಗಿನ ರಾಷ್ಟ್ರಕೂಟ ಅರಸರಲ್ಲಿ ಹಿರಣ್ಯಗರ್ಭ ಎಂಬ ವಿಧಿಯನ್ನು ನೆರವೇರಿಸಿದವರು ಯಾರು? ಯಾರು ಹಿರಣ್ಯಗರ್ಭನ ಪರ್ಫಾರ್ಮ್ ಮಾಡ್ತಾರೆ ಅಂತಂದ್ರೆ ದಾಂತಿ ದುರ್ಗ. ಯಾರು? ರಾಷ್ಟ್ರಕೂಟದ ಸ್ಥಾಪಕ ದಾಂತಿ ದುರ್ಗ. ಹೂ ವಾಸ್ ದ ಫಸ್ಟ್ ಫಿಡಿಟರಿ ಆಫ್ ಪಲ್ಲವರು? ಪಲ್ಲವರ ಮೊದಲ ಸಾಮಂತರು ಯಾರು? ಯಾರು ಮೊದಲ ಸಾಮಂತರು? ಪಲ್ಲವರ ಮೊದಲ ಸಾಮಂತ. ಈಗ ಪಲ್ಲವರಿಗೆ ಎಲ್ಲಿ ಬರ್ತಾರೆ? ಸೌತ್ ಇಂಡಿಯಾದಲ್ಲಿ ಬರ್ತಾರೆ. ಓಕೆನಾ? ಸೌತ್ ಇಂಡಿಯಾದಲ್ಲಿ ಬರ್ತಾರೆ. ಇಲ್ಲಿ ಈ ರೀಜನ್ ಅಲ್ಲಿ ಬರ್ತಾರೆ. ಇಲ್ಲಿ 3 ಸಾಮಂತ ಇರ್ತಾರೆ. ಅಥವಾ ಮೊದಲ ಸಾಮಂತ ಯಾರು ಅಂದ್ರೆ ವಿಜಯಾಲಯ ಒಂದು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು? ಚೋಳ ಎಂಪನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು? ವಿಜಯಾಲಯ ಅಂತ ಕರಿತೀವಿ. ಓಕೆನಾ? ಅವರು ಮೊದಲ ಸಾಮಂತರಾಗಿರ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಕ್ಯಾಪಿಟಲ್ ಆಫ್ ಪಲ್ಲವ ಡೈನಾಸ್ಟಿ? ಪಲ್ಲವ ಡೈನಾಸ್ಟಿಯ ಕ್ಯಾಪಿಟಲ್ ಯಾವುದು? ಕಾಂಚೀಪುರಂ. ಹರ್ಷವರ್ಧನಸ್ ಆಂಬಿಷನ್ ಆಫ್ ಎಕ್ಸ್ಟೆಂಡಿಂಗ್ ಇಸ್ ಪವರ್ ಟು ಡೆಕ್ಕನ್ ಅಂಡ್ ಸೌತ್ ಇಂಡಿಯಾ ವೇರ್ ಸ್ಟಾಪ್ಡ್ ಬೈ? ಹರ್ಷವರ್ಧನ ತನ್ನ ಅಧಿಕಾರವನ್ನು ಡೆಕ್ಕನ್ ಮತ್ತು ದಕ್ಷಿಣ ಭಾರತಕ್ಕೆ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ತಡೆದವರು ಯಾರು? ಡ್ಯಾಶ್ ತಡೆದನು. ಯಾರು ತಡೀತಾರೆ? ಅವನು ಹರ್ಷವರ್ಧನ ಇಲ್ಲಿಗೆ ಬಂದು ಸೌತ್ ನ ಕಾನ್ಕರ್ ಮಾಡ್ಕೋಬೇಕಂತ ಬರ್ತಾನೆ. ಬಟ್ ಅಲ್ಲಿ ತಡೆಯೋದು ಯಾರು? ಪುಲಕೇಶಿ II. The rock cut caves in Karnataka mainly at Badami and Aihole were built under the patronage of? ಕರ್ನಾಟಕದ ಬಾದಾಮಿ ಮತ್ತು ಐಹೊಳೆಯ ಪ್ರದೇಶಗಳಲ್ಲಿರುವ ಶಿಲ್ಪ ಗುಹೆಗಳನ್ನು ಡ್ಯಾಶ್ ಅವರ ಆಶ್ರಯದಲ್ಲಿ ನಿರ್ಮಿಸಲಾಯಿತು. ಯಾರು? ಚಾಲುಕ್ಯರ ಆಶ್ರಯದಲ್ಲಿ ನಿರ್ಮಿಸಲಾಯಿತು. ಪುಲಕೇಶಿ II was the famous ruler of which of the following dynasty? ಪುಲಕೇಶಿ II ಕೆಳಗಿನ ಯಾವ ವಂಶದ ಪ್ರಸಿದ್ಧ ಅರಸನಾಗಿದ್ದನು? ಯಾವ ವಂಶ? ಚಾಲುಕ್ಯ ಡೈನಾಸ್ಟಿಯ ಪ್ರಸಿದ್ಧ ಅರಸ. ಹೂ ವಾಸ್ ದ ಕೋರ್ಟ್ ಪೊಯೆಟ್ ಆಫ್ ಕಿಂಗ್ ಹರ್ಷವರ್ಧನ? ಹರ್ಷವರ್ಧನ ಕೋರ್ಟ್ ಪೊಯೆಟ್ ಯಾರಾಗಿದ್ರು? ಹರ್ಷವರ್ಧನ ಆಸ್ಥಾನ ಕವಿ ಅಂತ ಕರೀತಾರೆ. ಕೋರ್ಟ್ ಪೊಯನ್ ಯಾರು? ಬಾಣಭಟ್ಟ ಅಂತ ಕರಿತೀವಿ. ಈ ಬಾಣಭಟ್ಟ ಏನ್ ಬರೀತಾನೆ? ಹರ್ಷಚರಿತನ ಬರೀತಾನೆ. ಚರಿತ ಅಂತ ಕರಿತೀವಿ. ಓಕೆನಾ? ಅದನ್ನ ಯಾರು ಬರೆಯೋದು? ಬಾಣಭಟ್ಟ. ಅಕಾರ್ಡಿಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಫಾರಿನ್ ಟ್ರಾವೆಲರ್ಸ್ ಡಿಡ್ ಧ್ರುವಸೇನ II ಅಟೆಂಡ್ ದ ಹರ್ಷಾಸ್ ಅಸೆಂಬ್ಲಿ ಅಟ್ ಪ್ರಯಾಗ್ ಅಂದ್ರೆ ಅಲಹಾಬಾದ್? ಈ ಕೆಳಗಿನ ಯಾವ ವಿದೇಶ ಪ್ರವಾಸಿಗರನ ಪ್ರಕಾರ ಧ್ರುವಸೇನ II ಪ್ರಿಯಾಗ್ರಾಜ್ ಅಥವಾ ಅಲಹಾಬಾದ್ ನಲ್ಲಿ ನಡೆದ ಹರ್ಷನ ಸಭೆಯಲ್ಲಿ ಭಾಗವಹಿಸಿದನು? ಈಗ ಯಾರು ಬಂದಿರ್ತಾರೆ ಹರ್ಷವರ್ಧನ ಕಾಲದಲ್ಲಿ ಫಾರಿನ್ ಟ್ರಾವೆಲ್ ಅಂದ್ರೆ ಯಾರು? ಹುಯಾನ್ ಟಿ ಸ್ಯಾಂಗ್. ಯಾರು? ಹುಯಾನ್ ಟಿ ಸ್ಯಾಂಗ್ ಅಂತ ನಾವು ಕರಿತೀವಿ. ಯಾರು? ಎಲ್ಲೋಯ್ತು ಕ್ವಶನ್? ಧ್ರುವಸೇನ ಯಾರು? ಹುಯಾನ್ ಟಿ ಸ್ಯಾಂಗ್. ಹುಯಾನ್ ಟಿ ಸ್ಯಾಂಗ್ ಅಂತ ನಾವು ಕರಿತೀವಿ. ಅವನು ಯಾವ ಟ್ರಾವೆಲರು? ಚೈನೀಸ್ ಟ್ರಾವೆಲರ್. Pulakeshin II assumed the title of Dakshina Pateshwara, Lord of South, after defeating which of the following rulers of North India? ಉತ್ತರ ಭಾರತದ ಕೆಳಗಿನ ಯಾವ ಅರಸರನ್ನು ಸೋಲಿಸಿದ ನಂತರ ಪುಲಕೇಶಿ II ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಸ್ವೀಕರಿಸಿದನು? ಯಾರನ್ನ ಸೋಲಿಸಿ? ಹರ್ಷವರ್ಧನನ್ನು ಸೋಲಿಸಿ. ನೋಡಿ, ಕ್ವಶನ್ಸ್ ಒಂದೇ ಕಾನ್ಸೆಪ್ಟ್ ಮೇಲೆ ರಿಪೀಟ್ ಆಗ್ತಾ ಇದೆ. In Peninsular India, which of the following kingdom was the local power that ruled over northern Maharashtra and Vidarbha? ದಕ್ಷಿಣ ಭಾರತದ ಉಪಖಂಡದಲ್ಲಿ ಉತ್ತರ ಮಹಾರಾಷ್ಟ್ರ ಮತ್ತು ವಿದರ್ಭ ಪ್ರದೇಶವನ್ನು ಅಳಿದ ಸ್ಥಳೀಯ ಶಕ್ತಿ ಕೆಳಗಿನ ಯಾವ ರಾಜ್ಯವಾಗಿತ್ತು? ಸೊ ನಾನು ನಿಮ್ಗೆ ಮುಂಚೆನೆ ಹೇಳಿದೆ ಯಾವ ಒಂದು ಡೈನಾಸ್ಟಿ ಅಂದ್ರೆ, ನೋಡಿ ಇದು ನಮ್ಮ ಭಾರತದಲ್ಲಿ ಇಲ್ಲಿ ಗುಜರಾತ್ ಈ ಕಡೆ ಬರುತ್ತೆ. ಅವ್ರು ಏನ್ ಹೇಳಿರೋದು? ಲೋಕಲ್ ರೂಟ್ ನಾರ್ದರ್ನ್ ಮಹಾರಾಷ್ಟ್ರ, ಇಲ್ಲಿ ನಾರ್ದರ್ನ್ ಮಹಾರಾಷ್ಟ್ರ ಮತ್ತೆ ವಿದರ್ಭ ಇಲ್ಲಿ ಬರುತ್ತೆ. ಈ ಒಂದು ರೀಜನ್ ಯಾರು ರೂಲ್ ಮಾಡ್ತಿದ್ರು? ಇಲ್ಲೊಂದು ರೀಜನ್ ಮಾಡ್ತಿದ್ರು. ಇಲ್ಲಿ ಯಾರು ರೂಲ್ ಮಾಡ್ತಿದ್ರು ಅಂತಂದ್ರೆ ಅವರು ವಕಟಸ್ಕಾಸ್ ಅಂತ ಕರಿತೀವಿ. ನೋಡಿ, ವಕಟಸ್ಕಾಸ್ ಮೇಲೆ ಕ್ವಶನ್ಸ್ ಬಂದಿದೆ. ವಕಟಕ ಡೈನಾಸ್ಟಿ. ವಾಟ್ ವಾಸ್ ದ ಪೀರಿಯಡ್ ಆಫ್ ಹರ್ಷವರ್ಧನಸ್ ರಿಜಿನ್? ಹರ್ಷವರ್ಧನ್ ರಿಜಿನ್ ಟೈಮ್ ಪೀರಿಯಡ್, ಹರ್ಷವರ್ಧನ ಆಳ್ವಿಕೆಯ ಅವಧಿ ಯಾವುದು? ಹರ್ಷವರ್ಧನ್ ಯಾವಾಗ? 606 647 ಇದು ಒಂದು ಸಂಬಂಧದಲ್ಲಿ ಅವನು ಆಳ್ವಿಕೆಯನ್ನ ಮಾಡ್ತಾನೆ. ಸೊ ಯಾವ್ದಾಗಿರುತ್ತೆ ಆನ್ಸರು? ಸಿ ವಿಲ್ ಬಿ ದ ಆನ್ಸರ್. ಸೊ ನೋಡಿ, ಇವೆಲ್ಲ ಕ್ವಶನ್ಸ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿರೋದು. ಯಾವ ಎಕ್ಸಾಮ್ ಅಲ್ಲಿ? ಮೇನ್ಲಿ SSC ಅಲ್ಲಿ, CGL, CHSL
ಆಮೇಲೆ MTS, GD ಇವಿಷ್ಟುದ್ರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರ ಮೇಲೆ ಕೇಳಿರೋದು. ಮತ್ತೆ ಈ ಒಂದೇ ಥೀಮ್ ಮೇಲೆ ನಾನು ಏನ್ ಹೇಳಿದ್ದೀನಲ್ಲ ಇವತ್ತು ಕ್ಲಾಸಲ್ಲಿ, ಅದೇ ಥೀಮ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತೈತೆ. ಅದ್ಬಿಟ್ಟು ಇನ್ ಯಾವ ಥೀಮ್ನು ಫಾಲೋ ಆಗ್ತಿಲ್ಲ. ಸೊ ಇಲ್ಲಿಗೆ ನಾವು ಕ್ಲಾಸ್ನ ಎಂಡ್ ಮಾಡೋಣ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಲೈಕ್ ಮಾಡಿ. ನಿಮಗೆ ಕ್ಲಾಸ್ ಹೇಗೆ ಅನ್ಸ್ತೈತೆ ಕಮೆಂಟ್ ಮಾಡಿ, ಮತ್ತೆ ಏನಾದರೂ ನಿಮ್ಮ ಕಡೆಯಿಂದ ನಿಮ್ಮ ಒಪಿನಿಯನ್ ನಮಗೆ ತಿಳಿಸ್ಕೊಡಿ. ಯಾಕಂದ್ರೆ ಡೈಲಿ ನಮಗೂ ಗೊತ್ತಾಗಬೇಕು ಸ್ಟೂಡೆಂಟ್ಸ್ಗೆ ಇಷ್ಟ ಆಗ್ತಿದ್ವಿ ಆ ಕ್ಲಾಸು ಅಥವಾ ಏನಾದ್ರು ಚೇಂಜಸ್ ಬೇಕಾ ಅಂತ. ಸೊ ದಯವಿಟ್ಟು ಇದೊಂದು ಏನಾದರೂ ಒಂದು ನಿಮ್ಮ ಒಪಿನಿಯನ್ ನಮಗೆ ತಿಳಿಸ್ಕೊಡಿ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.